ಸೊ ಈಗ ಜನಾರ್ದನ್ ರೆಡ್ಡಿ ಮತ್ತೊಮ್ಮೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಬಳ್ಳಾರಿ ಗಲಾಟೆಯ ವಿಡಿಯೋವನ್ನು ಪ್ರದರ್ಶಿಸಿ ಮಾತನಾಡಿದ್ದಾರೆ ಜನಾರ್ದನ್ ರೆಡ್ಡಿ. ವಿಡಿಯೋ ಸಾಕ್ಷಿಯನ್ನು ರಿಲೀಸ್ ಮಾಡಿದ್ದಾರೆ. ಅಂದರೆ ಇದರಲ್ಲಿ ಪೊಲೀಸರು ಹೇಗೆ ಭರತ್ ರೆಡ್ಡಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನನ್ನ ಮನೆಯವ್ರಿಗೂ ಕೂಡ ಭರತ್ ರೆಡ್ಡಿಯನ್ನು ಅವರೇ ಕರ್ಕೊಂಡು ಬಂದಿದ್ದು ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ಇರುವಂತಹ ವಿಡಿಯೋಗಳನ್ನು ತೋರಿಸ್ತಾ ಇದ್ದಾರೆ. ಪೊಲೀಸರೇ SP ಸರ್ಕಲಿಂದ ಪೊಲೀಸ್ ಅಂದರೆ DSP ಏನಿದ್ದಾರೆ ರೆಡ್ಡಿ, ಇದಕ್ಕೆಲ್ಲದಕ್ಕೂ ಕಾರಣ ಬಳ್ಳಾರಿ ನಗರದ DSPನೇ ಮೇನ್. ನಾವೆಲ್ಲ ಡೀಟೇಲಾಗಿ ನಿನ್ನೆ ರಾತ್ರಿ ಒಳಗಡೆ ಅವನ್ನ ಫಸ್ಟು ಅಮಾನತು ಮಾಡಬೇಕು. ವಿಡಿಯೋ ಪೊಲೀಸರೇ SP ಸರ್ಕಲಿಂದ ಅವ್ನು ಭರತ್ ರೆಡ್ಡಿನ ನಮ್ಮ ಮನೆಯವರೆಗೆ ತಗೊಂಡು ಬಂದಿರೋಂಥದ್ದು. ಅದು ಕೂಡ ಏನಂತಂದ್ರೆ ಇಲ್ಲಿ ಫೈರಿಂಗ್ ಆಗ್ತಾ ಇದೆ, ಕಲ್ಲುಗಳು ಬಿದ್ದಿದೆ, ನಾವೆಲ್ಲರಿಗೆ ಒಳಗಡೆ ಬರ್ತಾ ಇದ್ದೀವಿ. ಅವನು DSPನೇ SP ಸರ್ಕಲಿಂದ ಹಿಡಿದು ಪೊಲೀಸರ ರಕ್ಷಣೆ ಕೊಟ್ಟು ಅವನಿಗೆ ನಮ್ಮ ಮನೆಯವರೆಗೆ ಕರ್ಕೊಂಡು ಬಂದು ಅವನ ಸಮಕ್ಷಮದಲ್ಲೇ ಮನೆ ಮೇಲೆ ಕಲ್ಲುಗಳು, ಬಾಟಲ್ಗಳು, ಫೈರಿಂಗ್ ಎಲ್ಲ ಮಾಡಿರುವಂಥದ್ದು ಪೊಲೀಸರೇ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಒಂದು ಕಡೆ ಈಗ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇರುವಂಥ ಆರೋಪ, DSP ಅವರೇ ಅವ್ರನ್ನ ಸೆಕ್ಯೂರಿಟಿ ಕೊಟ್ಟು ಕರ್ಕೊಂಡು ಬಂದರು ಅಂತೇಳಿ. ಒಬ್ಬ MLA ಬರುವಾಗ ಸಹಜವಾಗಿ ಪೊಲೀಸರು ಅವರಿಗೆ ಸೆಕ್ಯೂರಿಟಿ ಕೊಡುವಂಥದ್ದು ಒಂದು ವಿಚಾರ. ಆದರೆ ಈ ಒಂದು ಘಟನೆ ಸಂದರ್ಭದಲ್ಲಿ ಎಲ್ಲೋ ಪೊಲೀಸರು ಕೂಡ ಎಡವಿದ್ದಾರೆ ಅನ್ನುವಂಥದ್ದು ಅನ್ಸುತ್ತಾ ಅಂತ? ಯಾಕಂದ್ರೆ ನೋಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಅವರ ವಿಡಿಯೋ ನೋಡ್ತಾ ಇದ್ವಿ, ಸುಭಾಷ್ ಅವ್ರದ್ದು. ಅವ್ರು ಗುಂಪಲ್ಲಿದ್ದಾರೆ, ಅಸಹಾಯಕರ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಆ ಗುಂಪನ್ನು ಚದುರಿಸುವ ಒಂದು ನಿಟ್ಟಿನಲ್ಲಿ ಅವರೊಬ್ಬ CPI ಅವರು, ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರು. ಸೊ ಅವ್ರಿಗೆ ಸಾಧ್ಯ ಆಗಲಿಲ್ಲ, ಅಥವಾ DSP ಅವರು ಸೆಕ್ಯೂರಿಟಿ ಕೊಟ್ಕೊಂಡು ಅಲ್ಲಿ ತನಕ ಕರ್ಕೊಂಡು ಬರುವ ಉದ್ದೇಶ ಏನಿತ್ತು, ಅವ್ರನ್ನ ಅಲ್ಲೇ ತಡಿಬಹುದಿತ್ತಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳೆಲ್ಲವೂ ಮೂಡುತ್ತೆ. ಪೊಲೀಸರು ಏನು ಹೇಳ್ತಾರೆ ಈ ವಿಚಾರಕ್ಕೆ? ಎಲ್ಲೋ ನಿರ್ಲಕ್ಷ್ಯ ಅಂತೂ ಕಾಣಿಸ್ತಾ ಇದೆ ಪೊಲೀಸರು ಅವ್ರದ್ದು. ಒಂದು, ಮುಂಚೆನೇ ಇಂಟೆಲ್ ಇರಲಿಲ್ವಾ, ಹೆಚ್ಚಿನ ಭದ್ರತೆಗೆ ಯಾಕೆ ನೀವು ನಿಯೋಜನೆ ಮಾಡಲಿಲ್ಲ ಅನ್ನುವಂಥದ್ದು. ಆ ಘಟನೆ ಆದ ಮೇಲೂ ಕೂಡ ಹ್ಯಾಂಡಲ್ ಮಾಡಿದಂಥ ರೀತಿ ಹಲವಾರು ಪ್ರಶ್ನೆಗಳಿಗೆ ಈಗ ಕಾಣುವಾಗ್ತಾ ಇದೆ. ವಿನಾಯಕ್, ನಿಜಕ್ಕೂ ರೆಹಮಾನ್, ಇದು ಏನು ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಏನು ಗಲಾಟೆ ಆಯಿತು, ಅವತ್ತಿನ ಸಂದರ್ಭದಲ್ಲಿ ಈ ಹಿಂದೆ ಏನು ಡಾಕ್ಟರ್ ಶೋಭಾರಾಣಿ ಅವರು ಬಳ್ಳಾರಿಯ SP ಇರ್ತಾರೆ, ಅವರು ಮಂಡ್ಯಗೆ ವರ್ಗಾವಣೆ ಆಗಿರುತ್ತೆ. ಹೀಗಾಗಿ ಅವರಿಗೆ ಬೀಳ್ಕೊಡುವ ಸಮಾರಂಭ ಕೂಡ ಬೆಳಗಿಂದ ನಡೀತಾ ಇರುವಂಥದ್ದು. ಹೀಗಾಗಿ ಜಿಲ್ಲೆಯ ನಾನಾ ಭಾಗದಿಂದ ಕೂಡ ಪೊಲೀಸರು ಬಂದು ಅವರಿಗೆ ಬೀಳ್ಕೊಡುವ ಸಮಾರಂಭ ಕೂಡ ಮಾಡ್ತಾ ಇರ್ತಾರೆ. ಜೊತೆಗೆ ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡುವಂತಹ ಪವನ್ ನಜೂರು ಕೂಡ ಅವತ್ತು 11ವರೆಗೆ ದುರ್ಗಮ್ಮ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮತ್ತು ವಿಶೇಷ ಪೂಜೆ ಮಾಡುವ ಮೂಲಕವಾಗಿ ಬಂದು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಒಂದು ಕಡೆ ಬೀಳ್ಕೊಡುಗೆ ಸಮಾರಂಭ, ಮತ್ತೊಂದು ಕಡೆ ಅಧಿಕಾರ ಸ್ವೀಕಾರ. ಹೀಗಾಗಿ ಜಿಲ್ಲೆಯ ನಾನಾ ಭಾಗದಿಂದ ಪೊಲೀಸರು ಬಂದಿರ್ತಾರೆ. ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಶುಭಾಶಯ ತಿಳಿಸಿ ಈ ಕಡೆ ಅಧಿಕಾರ ಸ್ವೀಕರಿಸುವಂಥವ್ರಿಗೆ ಕೂಡ ಒಂದು ರೀತಿ ವಿಶ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇರುತ್ತದೆ. ಅಂದರೆ ಅವತ್ತು ಹೊಸ ವರ್ಷ ಸಂಭ್ರಮಾಚರಣೆ ದಿನ ಸುಮಾರು 4 ಗಂಟೆವರೆಗೂ ಪೊಲೀಸರ ಒಂದು ಸಭೆ, ಮೀಟಿಂಗ್ ಇದೇ ರೀತಿಯಾಗಿರ್ತಕ್ಕಂಥ ಕಾಲ ಆಗಿರುತ್ತೆ. ಆ ಸಂದರ್ಭದಲ್ಲಿನೇ ಜನಾರ್ದಡ್ಡಿಯ ಮನೆ ಮುಂಭಾಗದಲ್ಲಿ ಏನು ಬ್ಯಾನರನ್ನು ಕಟ್ಟುವಂಥ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರು ಸಾಕಷ್ಟು ನಿರ್ಲಕ್ಷ್ಯ ಮಾಡಿದ್ರು ಎದ್ದು ಕಾಣುತ್ತೆ. ಯಾಕಂತಂದರೆ ಒಂದು ಕಡೆ ಬೀಳ್ಕೊಡೆ ಸಮಾರಂಭ, ಮತ್ತೊಂದು ಕಡೆ ಶುಭಾಶಯ ಅಂದರೆ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ, ಆ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿರ್ತಾರೆ. ಹೀಗಾಗಿ ಕೇವಲ 2 ಕಾನ್ಸ್ಟೇಬಲ್ಗಳನ್ನು ಮಾತ್ರ ಆ ಘಟನಾ ಸ್ಥಳಕ್ಕೆ ಕಳಿಸಿರ್ತಾರೆ. ಹೀಗಾಗಿ ಇಲ್ಲಿ ಅದೇನು ಘಟನಾ ಸ್ಥಳ ಬುರುಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ. ಯಾವಾಗ ಆ ಘಟನೆ ಹೆಚ್ಚಿನ ಮಟ್ಟಕ್ಕೆ ತೀವ್ರ ಪಡೆದುಕೊಳ್ಳುತ್ತೆ, ಕಲ್ಲು ತೂರಾಟ ಯಾವಾಗ ಆಗುತ್ತೆ, ಆಗ ಪೊಲೀಸರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಆ ಸ್ಥಳಕ್ಕೆ ಬರ್ತಾರೆ. ಅಷ್ಟರೊಳಗಡೆ ಭರತ್ ರೆಡ್ಡಿಯ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಈ ಕಡೆಯಿಂದ ಕೂಡ ಜನಾರ್ದನ್ ರೆಡ್ಡಿಯ ಬೆಂಬಲಿಗರು ಅವರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿರ್ತಾರೆ. ಹೀಗಾಗಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಕಷ್ಟು ಹರಸಾಹಸ ಪಟ್ಟರು, ಯಾವುದು ಕೂಡ ಕೈ ಮೀರಿ ಹೋಗಿರುತ್ತೆ ಆ ಪರಿಸ್ಥಿತಿ. ಹೀಗಾಗಿ ಆ ವಿಡಿಯೋದಲ್ಲಿ ತಾವು ಗಮನಿಸಿರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಸುಭಾಷ್ ಅವರು ಕೂಡ ಅಲ್ಲಿ ತಡೆಯುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಆ ಭರತ್ ರೆಡ್ಡಿಯ ಬೆಂಬಲಿಗರು ಅವರನ್ನು ತಳ್ಕೊಂಡು ನೂಕೊಂಡು ಹೋಗ್ತಾರೆ. ಹೀಗಾಗಿ ಯಾವ ಲಾಂಡ್ ಆರ್ಡರ್ಗೂ ಯಾವ ಪೊಲೀಸ್ ಆಫೀಸರ್ ಕೂಡ ಎದುರು ಬಂದರೂ ಕೂಡ ಅವ್ರನ್ನ ನುಗ್ಕೊಂಡು ಹೋಗುವಂಥ ಪ್ರಯತ್ನ ಆಗಿರುವಂಥ. ಹೀಗಾಗಿ ಈಗ ಆ ಕುರಿತಂತೆ ಸಾಕಷ್ಟು ವಿಡಿಯೋಗಳು ಲಭ್ಯ ಆಗ್ತದೆ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮತ್ತು ಕ್ಯಾಮ್ರಾಗಳಲ್ಲಿ ಏನೇನು ಸೇರಿ ಆಗಿದ್ದಾವೆ ಎಲ್ಲವೂ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿರ್ತಕ್ಕಂಥ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸುಮಾರು ಬಳ್ಳಾರಿಯ ನಗರದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಜನರನ್ನು ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದರೆ ಉದ್ರಿಕ್ತ ಗುಂಪು ಉದ್ದೇಶಪೂರ್ವಕವಾಗಿ ಈ ಘಟನೆಯನ್ನು ಮಾಡ್ತಾ, ಆ ಉದ್ದೇಶಪೂರ್ವಕ ಘಟನೆಯಲ್ಲಿ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ರೀತಿ ತನಿಖೆ ಆಗ್ತಾ ಇರುವಂಥದ್ದು. ಮತ್ತು ಪ್ರಮುಖವಾಗಿ ಆ ರಾಜಶೇಖರ್ ಎಂಬ ವ್ಯಕ್ತಿಗೆ ಏನು ಗುಂಡು ಬಿದ್ದಿದೆ, ಆ ಗುಂಡು ಯಾವ ವ್ಯಕ್ತಿಯಿಂದ ಬಂದಿರುವಂಥದ್ದು, ಅಂದರೆ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಬಂದಿದ್ದ ಅಥವಾ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರಿಂದ ಆ ಗುಂಡು ಹಾರಿದ ಅನ್ನೋ ಬಗ್ಗೆ ಕೂಡ ಈಗಾಗಲೇ FSL ರಿಪೋರ್ಟ್ ಕೂಡ ತನಿಖೆ ನಡೆಸ್ತಾ ಇರುವಂಥದ್ದು. ಆ ಸಂಬಂಧಪಟ್ಟಂತೆ ಸತ್ಯಶೋಧನಾ ಸಮಿತಿ ಕೂಡ ರೇವಣ್ಣ ನೇತೃತ್ವದಲ್ಲಿ ಈಗಾಗಲೇ ಬಳ್ಳಾರಿಗೆ ಬಂದು ಅದನ್ನು ಕೂಡ ಸಭೆ ನಡೆಸ್ತಾ ಇರುವಂಥದ್ದು. ರೆಹಮಾನ್, ಥ್ಯಾಂಕ್ ಯು ವಿನಾಯಕ್.